ರಾಷ್ಟ್ರವಾದಿ ಪತ್ರಕರ್ತರು ಅಜಿತ್ ಹನುಮಕ್ಕನವರು ಸುವರ್ಣ ವಾಹಿನಿಯನ್ನು ಬಿಡ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ. ರಕ್ಷಿತ್ ಶೆಟ್ಟರ್ನ ಸುವರ್ಣ ವಾಹಿನಿಗೆ ಕರ್ಕೊಂಡು ಬಂದು ಅಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಮಾಧ್ಯಮ ಲೋಕದಲ್ಲಿ ನಾನೊಬ್ಬ ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಹೇಳಿಕೊಂಡು ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು, ಅದು ಇಸ್ಲಾಂ ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ತನ್ನನ್ನು ತಾನು ಹಿಂದೂವಾದಿ ಅಂತೇಳಿ ಬಿಂಬಿಸ್ಕೊಳ್ತಾ ಒಂದು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಅಜಿತ್ ಹನುಮಕ್ಕನವರಿಂದ ಸುವರ್ಣ ವಾಹಿನಿಯ TRP ಮೇಲೆ ಬರಲೇ ಇಲ್ಲ. ಇವತ್ತು ನೋಡಿ TV9 ಇರ್ಬೋದು, News18 ಇರ್ಬೋದು, ಅದಾದ ನಂತರ ಪಬ್ಲಿಕ್ TV, ಅದಾದ ನಂತರ ಸುವರ್ಣ, ಅದಾದ ನಂತರ ಈ ರೀತಿಯಾಗಿ ಸ್ಟೆಪ್ ಎಂದಕ್ಕೆ ಹೋಗ್ತಾ ಇದೆ. ರಾಷ್ಟ್ರವಾದಿ ಪತ್ರಕರ್ತರ ಚಾನಲ್ ಮುಖ್ಯ ಸಂಪಾದಕರಾಗಿದ್ದಂಥವರು ಅವರಿದ್ದಂತಹ ಚಾನಲ್ ಮೇಲೆ ಬರಲಿಲ್ಲ ಅಂದಾಗ ಅನಿವಾರ್ಯವಾಗಿ ಅವರನ್ನು ಬದಲಾಯಿಸುವಂತಹ ಕೆಲಸಕ್ಕೆ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಆ ಜಾಗಕ್ಕೆ ರಕ್ಷಿತ್ ಶೆಟ್ಟರು ಆಲ್ರೆಡಿ ಬಂದಿದ್ದಾರೆ. ಈಗ ನಮಗೆ ಕಾಡುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಇಂತಹ ಅನುಭವಿ ಪತ್ರಕರ್ತರು, ಇಂತಹ ಅನುಭವಿ ಸಂಪಾದಕರಿಂದ ಯಾಕೆ ಸುವರ್ಣ ವಾಹಿನಿ TRP ಮೇಲೆ ಬರಲಿಲ್ಲ? ಸೌಜನ್ಯ ಪ್ರಕರಣವನ್ನು ತೆಗೆದುಕೊಂಡು, ಹಿಂದುತ್ವದ ವಿಚಾರ ತೆಗೆದುಕೊಂಡು, ಇಸ್ಲಾಮನ್ನು ದ್ವೇಷ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ರೂ ಸಹ ಸುವರ್ಣ ವಾಹಿನಿಯನ್ನು ಮೊದಲನೇ ಸ್ಥಾನಕ್ಕೆ ತರಲಿಕ್ಕಾಗಲೇ ಇಲ್ಲ. ಯಾಕೆ? ನೀವು ಗಮನಿಸಿ ನೋಡಿ. ಒಂದು ಸುವರ್ಣ ವಾಹಿನಿಯಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳು, ಅಲ್ಲಿ ನಡೀತಾ ಇರುವಂತಹ ಚರ್ಚೆಗಳ ವಿಚಾರವನ್ನು ನೋಡ್ಕೊಂಡೋಗಿ. ಇದೇ ಸುವರ್ಣ ವಾಹಿನಿಯ ನ್ಯೂಸ್ ಅವರ್ನಲ್ಲಿ ಸಂತೋಷ್ ಲಾಡ್ ಅವರು ಮಾತನಾಡಿರುವಂತಹ ವಿಡಿಯೋ ಬಹಳ ಅರ್ಥಪೂರ್ಣವಾದಂತಹ ವಿಡಿಯೋ. ನಾವು ಯಾತಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ವಿಚಾರ ಮಾತನಾಡ್ತೀವಿ ಅಂದರೆ, ಫಸ್ಟ್ ನಾವು ಬದಲಾವಣೆ ಮಾಡಬೇಕಾಗಿರೋದು ಪತ್ರಕರ್ತರನ್ನ. ಸುವರ್ಣ ವಾಹಿನಿಯಲ್ಲಿ ಕೂತ್ಕೊಂಡು ಸಂತೋಷ್ ಲಾಡ್ ಅವರು ಅಜಿತ್ ಹನುಮಕ್ಕನವ್ರಿಗೆ ಹೇಳ್ತಾರೆ, ನೀವು ಯಾಕೆ BJP ಅವ್ರನ್ನ ಪ್ರಶ್ನೆ ಮಾಡಲ್ಲ, ನೀವು ಯಾಕೆ ಮೋದಿಯವ್ರನ್ನ ಪ್ರಶ್ನೆ ಮಾಡೋದಿಲ್ಲ, ನೀವು ನಿಸ್ಸಹಾಯಕರ ಅಂತಂದಾಗ ಮುಗುಳ್ನಗೆ ಮೂಲಕ ಹೌದು ಅಂತ ಒಪ್ಕೊಳ್ತಾರೆ. ಅಂದರೆ ಇವರು ಪತ್ರಿಕೋದ್ಯಮವನ್ನು ತನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಸಾಬೀತಾಯ್ತಲ್ಲ. ಇದೆಲ್ಲ ವಾಸ್ತವ, ಕಟ್ಟುಕತೆ ಅಲ್ಲ ಇದು. ಕಾರ್ನಲ್ಲಿ ಡ್ರೈವ್ ಮಾಡಬೇಕಾದ್ರೆ ಸಂತೋಷ್ ಲಾಡ್ ಅವರು ಅಜಿತ್ ಹನುಮಕ್ಕನವ್ರಿಗೆ ಕೇಳ್ತಾರೆ, ನೀವು ಯಾಕೆ ಮೋದಿಯವರನ್ನ ಪ್ರಶ್ನೆ ಮಾಡಿಲ್ಲ, ಹಿಂದೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಇದೆ, ಯಾಕೆ ಅಂತ ಕೇಳಿದಾಗ ನಿಸ್ಸಹಾಯಕತೆ ತೋರಿಸ್ತಾರೆ. ಅಜಿತ್ ಹನುಮಕ್ಕನವರು ತಮ್ಮ ನಿಸ್ಸಹಾಯಕತೆಯನ್ನು ತೋರಿಸ್ತಾರೆ. ಇದು ವಾಸ್ತವ ಸತ್ಯ. ಪ್ರಕಾಶ್ ರಾಯ್ ಅವರು ಸುವರ್ಣ ವಾಹಿನಿಯಲ್ಲಿ ಕೂತ್ಕೊಂಡು ಅವರು ಹೇಳ್ತಾರೆ, ಅಜಿತ್ ಹನುಮಕ್ಕನವರಿಗೆ ಪಾಠ ಹೇಳುವ ರೀತಿಯಲ್ಲೇ ಹೇಳ್ತಾರೆ. ಅಂದರೆ ಈ ಹಂತಕ್ಕೆ ಅಜಿತ್ ಹನುಮಕ್ಕನವರು ತನ್ನನ್ನು ತಾನು ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳ್ಕೊಂಡು ಅವರ ವಿಫಲತೆಯನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಇವತ್ತಿನವರೆಗೂ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡಲಿಲ್ಲ. ಸುವರ್ಣ ವಾಹಿನಿನಲ್ಲಿ ಹೊರಗಡೆ ತಗೊಳ್ಳುವಂತಹ ಬೈಟ್ಗಳನ್ನು ಸೌಜನ್ಯ ವಿಚಾರದಲ್ಲಿ ಯಾವತ್ತಿಗೂ ಸಹ ಅವರು ಪ್ರಸಾರ ಮಾಡಿಲ್ಲ. ಇಲ್ಲಿ ಯಾರನ್ನೋ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಏನೆಲ್ಲ ಮಾಡಿ, ಯಾರೋ ಸುಜಾತಾ ಭಟ್ಟನಿಗೆ ಸ್ಟ್ರಿಂಗ್ ಆಪರೇಷನ್ ಮಾಡಿ ಅಲ್ಲಿ ಹೋಗಿ ತನಿಖಾ ವರದಿ ಮಾಡಿ ಸುಜಾತಾ ಭಟ್ ಅವ್ರನ್ನ ಬಾಯನ್ನು ಮುಚ್ಚುವಂತಹ ಕೆಲಸ, ತಾನೊಬ್ಬ ಏನೋ ಸಾಧನೆ ಮಾಡಿದ್ದೀನಿ ಅಂತ ಮಾಡಿದ್ರು. ಇದೆಲ್ಲವೂ ಸಹ ಆ ಸೌಜನ್ಯ ಎಂಬ ಶಕ್ತಿ, ಸೌಜನ್ಯ ಶಾಪದಿಂದ ಇವರಿಗೆಲ್ಲ ಈ ರೀತಿ ಆಗ್ತಾ ಇದೆಯಾ? ಯಾರು ಗಮನಿಸಿಲ್ಲ ಗೊತ್ತಿಲ್ಲ. ಆದರೆ ನಿಮ್ಮ ಅಕ್ಷರ ಮೀಡಿಯಾ ಗಮನಿಸಿದೆ ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ಆ V2 ಸೂರ್ಯ ಎಂಬ ವ್ಯಕ್ತಿ ಯೂಟ್ಯೂಬ್ನಲ್ಲಿ ಏನೆಲ್ಲ ಮಾಡ್ತಿದ್ದ. ಆ ಯೂಟ್ಯೂಬ್ನ V2 ಸೂರ್ಯ ಬೆಂಗಳೂರಿನ ಧರ್ಮ ಸಂರಕ್ಷಣಾ ಸಭೆ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ಮಹಾನ್ ಮೇಧಾವಿ ಅಂತ ತೋರಿಸ್ಕೊಳ್ಳೋಕೆ ಹೋಗಿ ಅಲ್ಲಿ ಹೋಗಿ ಏನು ಮಾಡ್ದ ಅವನು, 50 ಲಕ್ಷ ರೂಪಾಯಿ ಆಫರ್ ಬಗ್ಗೆ ಹೇಳ್ತಾನೆ. ಅಲ್ಲಿ ರಾಕೇಶ್ ಶೆಟ್ಟಿ ಇರ್ತಾರೆ, ವಸಂತ್ ಗಿಲಿಯಾರ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಬೆಂಗಳೂರಿನ ಧರ್ಮ ಸಂರಕ್ಷಣಾ ಸಭೆಯಲ್ಲಿ 50 ಲಕ್ಷ ರೂಪಾಯಿ ಆರೋಪ ಮಾಡ್ತಾನೆ. ಅವತ್ತಾದ್ಮೇಲೆ ಅಷ್ಟೇ ಮುಗೀತು, ಅವನ ಚಾನಲ್ಲು ಹೋಯ್ತು. V2 ಸೂರ್ಯ ಅವದೇನು ಮಂಗಳೂರಿನಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿರುವಂತಹ ಫೋಟೋ ಒಂದು ಔಟ್ ಆಯಿತು, ಮುಗಿದೋಯ್ತು. V2 ಸೂರ್ಯನ ಕತೆ ಮುಗಿದೋಯ್ತು. ಮತ್ತೊಬ್ಬರು ಜಯಪ್ರಕಾಶ್ ಶೆಟ್ಟರು ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಗಿರೀಶ್ ಮಟ್ಟಣ್ಣವ್ರನ್ನ ಮಾತಾಡಿಕೊಂಡು ಕಾರ್ಯಕ್ರಮ ಮಾಡಿದ್ರು. ಜಯಪ್ರಕಾಶ್ ಶೆಟ್ಟರು ರಿಪಬ್ಲಿಕ್ ಕನ್ನಡದಿಂದ ಹೊರಗಡೆ ಹೋದ್ರು. ಇನ್ನು ಮತ್ತೆ ಪುನೀತ್ ಕೆರೆಹಳ್ಳಿ ಈ ವ್ಯಕ್ತಿ ಸೌಜನ್ಯ ಹೋರಾಟಗಾರನ ಗುರಿಯಾಗಿಸ್ಕೊಂಡ, ಅವನು ಮೂಲೆ ಗುಂಪಾಗೋದ. ಇನ್ನು ಕಿರಿಕ್ ಕೀರ್ತಿ
ಮನುಷ್ಯನಿಗೆ ನೆಲೆನೇ ಇಲ್ಲ, ಎಲ್ಲಂದ್ರೆ ಅಲ್ಲೇ ಹೋಗೋದು, ಎಲ್ಲಂದ್ರೆ ಅಲ್ಲೇ ಬರುವಂಥದ್ದು. ಈಗ ರಿಪಬ್ಲಿಕ್ ಕನ್ನಡದ ಅರ್ಣಬ್ ಗೋಸ್ವಾಮಿ ನನ್ನ ಗುರು ಅಂತ ಹೇಳ್ಕೊಂಡು ಹೋಗಿರುವಂಥ ವ್ಯಕ್ತಿ, ಈ ವ್ಯಕ್ತಿನೂ ಸಹ ನೆಲೆ ಇಲ್ದಂಗೆ ಆಗಿರುವಂಥದ್ದು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ, ನೀವು ಗಮನಿಸಿ ನೋಡಿ, ವಾಸ್ತವ ಸ್ಥಿತಿ ಇದು. ಇನ್ನು ಚಕ್ರವರ್ತಿ ಸೂಲಿಬೆಲೆ ಅಬ್ಬರಿಸಿ ಬೊಬ್ಬರಿಸಿದವರು ಸೈಲೆಂಟು. ಇನ್ನು ಉಳಿದಿರೋದು ವಸಂತ ಗಿಳಿಯಾರ್ ಅವರು ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದಾರೆ. ಯಾರೇ ಏನೇ ಮಾತಾಡಿದ್ರು ಸೌಜನ್ಯ ಪ್ರಕರಣದಲ್ಲಿ ಬೇರೆ ವಿಚಾರದಲ್ಲಿ ಮಾತನಾಡಿದ್ರು ಅವ್ರು ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದಾರೆ. ಅದರಿಂದ ಅವರೊಬ್ಬರು ಉಳ್ಕೊಂಡಿದ್ದಾರೆ. ನೀವು ಗಮನಿಸಿ ನೋಡಿ, ಈ ಅಜಿತ್ ಹನುಮಕ್ಕನವರು ದೊಡ್ಡ ಮಟ್ಟದ ಪತ್ರಕರ್ತರಾಗಿ ಬೆಳಿಬೋದಾಗಿತ್ತು. ದೊಡ್ಡ ಮಟ್ಟದ ಪತ್ರಕರ್ತರಾಗಿ ಹಾಯ್ ಬೆಂಗಳೂರಿನಲ್ಲಿ ನನ್ನ ಗುರು ಅಂತ ಹೇಳ್ತಾರೆ. ಅದೇ ಹಾಯ್ ಬೆಂಗಳೂರಿನಲ್ಲಿ ಅದೇ ರವಿ ಬೆಳಗೆರೆ ಗೌರಿ ಶೆಟ್ಟಿ ಮತ್ತು ಅಜಿತ್ ಹನುಮಕ್ಕನವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಅವ್ರಿಗೊಂದು ವರದಿ ಮಾಡ್ತಾರೆ ಹಾಯ್ ಬೆಂಗಳೂರಿನಲ್ಲಿ. ಅವರು ಹಾಯ್ ಬೆಂಗಳೂರು ಪತ್ರಿಕೆಯ ಇದರಲ್ಲಿ ನನ್ನ ಗುರು ಅಂತ ಹೇಳ್ತಾರೆ. ನೆನ್ನೆಲ್ಲ ಮಾತಾಡಿದ್ದಾರೆ ಅವರು, ಯಾವುದೋ ಒಂದು ಇದರಲ್ಲಿ ಸಭೆಯಲ್ಲಿ ಮಾತನಾಡಿದ್ದಾರೆ. ಅಜಿತ್ ಹನುಮಕ್ಕನವರು ಮಾತಾಡಿದ್ದಾರೆ. ಹಾಗೇನೆ ಅಜಿತ್ ಹನುಮಕ್ಕನವರು ವಿಶ್ವವಾಣಿ ಪತ್ರಿಕೆ ಅಂತ ಬಂತಲ್ಲ, ವಿಶ್ವವಾಣಿ ಪತ್ರಿಕೆ ಅಂತೇಳಿ ವಿಶ್ವೇಶ್ವರ ಭಟ್ರು ಪ್ರಾರಂಭ ಮಾಡಿದ್ರಲ್ಲ, ವಿಶ್ವೇಶ್ವರ ಭಟ್ರು ಪ್ರಾರಂಭ ಮಾಡಿದಂತಹ ವಿಶ್ವವಾಣಿ ಪತ್ರಿಕೆಯಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಹೋದಂಥವರು ಹೋದಷ್ಟೇ ವೇಗವಾಗಿ ವಾಪಸ್ ಬಂದರು. ವಿಶ್ವವಾಣಿಯನ್ನು ಬೆಳೆಸಲಿಕ್ಕೆ ಆಗಲಿಲ್ಲ. ವಿಶ್ವೇಶ್ವರ ಭಟ್ರು ಸಹ ವಿಜಯ ಕರ್ನಾಟಕದಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿ ವಿಶ್ವವಾಣಿಯ ಓನರ್ ಆದಮೇಲೆ ಅದನ್ನು ಬೆಳೆಸಲಿಕ್ಕೆ ಆಗಲಿಲ್ಲ. ಸರ್ಕಾರಕ್ಕೆ ದಾರಿ ತಪ್ಪಿಸಿ ಕೋಟ್ಯಾಂತರ ರೂಪಾಯಿ ಜಾಹೀರಾತನ್ನು ಪಡಿತಾ ಇದ್ದಾರೆ. ಇದು ಇವರ ಸ್ಥಿತಿಗಳು. ಅಜಿತ್ ಹನುಮಕ್ಕನವರ ಸ್ಥಾನಕ್ಕೆ ರಕ್ಷಿತ್ ಶೆಟ್ಟಿ ಬಂದಿರುವುದು ಒಳ್ಳೆಯ ವಿಚಾರ. ಯಾಕೆಂತಂದರೆ ರಕ್ಷಿತ್ ಶೆಟ್ಟರು ನಾವು ಹಿಂದೆಯಿಂದ ಸ್ಪಂದನಾ ಟಿವಿನಲ್ಲಿ ನಾವು ನೋಡಿದ್ದೇವೆ, ಮತ್ತು ಯಾವುದೋ ದಿಗ್ವಿಜಯದಲ್ಲಿ ಇದ್ರು ಅನ್ಸುತ್ತೆ, ಆಮೇಲೆ ನ್ಯೂಸ್ ಫಸ್ಟಲ್ಲಿ ಇದ್ರು ಅನ್ಸುತ್ತೆ. ಈಗ ಅವರು ಸುವರ್ಣ ವಾಹಿನಿಯಲ್ಲಿ ಬಂದಿದ್ದಾರೆ. ಅಜಿತ್ ಹನುಮಕ್ಕನವರಿಗೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ರಕ್ಷಿತ್ ಶೆಟ್ಟರಿಗೂ ಸಹ ನಾವು ಕೇಳ್ಕೊಳ್ಳೋದಿಷ್ಟೇನೆ, ನೀವು ಒಂದು ಸೈಡ್ ಆಗಕ್ಕೆ ಹೋಗಬೇಡಿ. ಸುವರ್ಣ ವಾಹಿನಿಯಲ್ಲಿದ್ದಂತಹ ಹೆಡ್ ಮೇಡಮ್ಮು ಶೋಭಾ ಮಳವಳ್ಳಿಯವರು ರಿಪಬ್ಲಿಕ್ ಕನ್ನಡಕ್ಕೆ ಹೋಗ್ತಾರೆ, ಅಲ್ಲಿ ಜಯಪ್ರಕಾಶ್ ಶೆಟ್ಟರಿಗೆ ಕೊಡ್ತಾರೆ. ಶೋಭಾ ಮಳವಳ್ಳಿಯವರು ಅಲ್ಲಿ ಹೋಗಿ ಮಾಡಿದ್ದೇನು, ಯಾರನ್ನೋ ಕಾಪಾಡೋದಕ್ಕೆ, ಏನೋ ಮಾಡೋದಕ್ಕೆ ಅರ್ಣಬ್ ಗೋಸ್ವಾಮಿಯ ರೀತಿಯಲ್ಲಿ ಇವರು ಸಹ ಮಾಡ್ತಾ ಇದ್ರೆ ಮತ್ತೆ ಯಾವ ಪತ್ರಕರ್ತರನ್ನ ನಾವು ನಂಬಬೇಕು? ಯಾವ ಪತ್ರಕರ್ತರನ್ನ ನಂಬಬೇಕು? ಒಬ್ಬರಾದರೂ ಕನ್ನಡದಲ್ಲಿ. ಇನ್ನು ಪಬ್ಲಿಕ್ ಟಿವಿಯ ರಂಗಣ್ಣ ಅಂತೂ ಬಿಟ್ಟುಬಿಡಿ, ಅದೊಂಥರ ಹರಿಕತೆ ಆದಂಗೆ ಆಗೋಗ್ಬಿಟ್ಟಿದೆ. ಆ ಚಾನಲ್ ಹರಿಕತೆ ಆದಂಗೆ ಆಗೋಗಿದೆ. ಇದು ನಮ್ಮ ಕನ್ನಡದ ನ್ಯೂಸ್ ಚಾನಲ್ಗಳ ಪರಿಸ್ಥಿತಿ. ಸತ್ಯವನ್ನು ಹೇಳುವಂಥವರಿಗೆ ಬೆಲೆ ಇಲ್ಲ. ನಾವು ಪ್ರಾಮಾಣಿಕವಾಗಿ ಇರುವಂಥ ವಿಚಾರಗಳನ್ನು ಮಾತನಾಡ್ತೀವಿ, ಜನ ಪ್ರೋತ್ಸಾಹ ಇಲ್ಲ. ಈ ರಂಗಾಗಿ ಸುಳ್ಳುಗಳನ್ನು ಹೇಳುವಂಥವರಿಗೆ ಪ್ರೋತ್ಸಾಹ ಇದೆ. ಒಟ್ಟಿನಲ್ಲಿ ಸೌಜನ್ಯ ಶಾಪ ಇದೆಯಲ್ಲ ನೋಡಿ, ಎಲ್ಲರನ್ನೂ ಯಾರ್ಯಾರು ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾರಲ್ಲ ಎಲ್ಲರೂ ಸಹ ಡೌನ್ಫಾಲ್ ಆಗ್ತಾ ಇದ್ದಾರೆ ಹೊರತು ಅಪ್ಪಾಗ್ತಾ ಇಲ್ಲ. ಇದು ಅಜಿತ್ ಹನುಮಕ್ಕನವರ ವಿಚಾರದಲ್ಲೂ ಸಹ ಸಾಬೀತಾಗಿರುವಂಥದ್ದು. ಈಗಲೂ ಸಹ ಅಜಿತ್ ಹನುಮಕ್ಕನವರು ತಾನೊಬ್ಬ ಒಳ್ಳೆಯ ಪತ್ರಕರ್ತ ಆಗಬಹುದು, ಒಳ್ಳೆಯ ಪತ್ರಕರ್ತ ಆಗೋದಕ್ಕೆ ಇನ್ನೂ ಅವಕಾಶ ಇದೆ. ಅವರಿಗೆ ಇನ್ನೂ ಅವಕಾಶ ಇದೆ. ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅಜಿತ್ ಹನುಮಕ್ಕನವರು ಒಳ್ಳೆಯ ಪತ್ರಕರ್ತರಾಗಿ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಜನರ ಧ್ವನಿಯಾಗಿ ಇರಲಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಮನವಿ ಮಾಡಿಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಅವರು ಬದಲಾವಣೆ ಆಗಲಿ ಅಂತೇಳಿ ಬಯಸುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.